ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776. ಇವತ್ತಿನ ವಿಡಿಯೋನಲ್ಲಿ PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಭಾಗ ಅ ನಲ್ಲಿ ಮತ್ತು ಬ ನಲ್ಲಿ ಬರುವಂತಹ ಮಿಡ್ ಟರ್ಮ್ಗೆ ಎಕ್ಸಾಮಿಗೆ ಏನು ತಯಾರಿ ನಡೀತಾ ಇದೆ ಸುಮಾರು ಕಾಲೇಜುಗಳಲ್ಲೆಲ್ಲ, ಅದಕ್ಕೆ ಆ ಒಂದು ಚಾಪ್ಟರ್ ನಂಬರ್ 3 ಮೇಲೆ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ. ಆಲ್ರೆಡಿ ಮೊದಲಿನ ಒಂದು ವಿಡಿಯೋನಲ್ಲಿ ಪಾರ್ಟ್ ಸಿ ಡಿ ಇ ಕೊಟ್ಟಿದ್ದೆ. ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಅಲ್ಲಿ ಆ ಕ್ವಶನ್ಸ್ ಗಳನ್ನು ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ಗೆಲ್ಲ ಬರುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಇವಾಗ ಇದು ವಿಡಿಯೋ ಒಳಗ ಉಳಿದಂತ ಬಿ ಪಾರ್ಟ್ ಮತ್ತು ಎ ಪಾರ್ಟ್. ಹೌದಾ? ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ನೀವು ನೋಡ್ಕೊಂಡ್ರೆ ನಿಮ್ಗೆ ತುಂಬಾ ಪ್ರತಿಯೊಂದು ಎಕ್ಸಾಮಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಮಂತ್ಲಿ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಮಿಡ್ ಟರ್ಮ್ಸ್ ಎಕ್ಸಾಮ್ಸ್ ಏನ್ ಬರ್ತಾ ಇದಾವ, ಎಲ್ಲ ಕಡೆ ನಡೀತಾ ಇದಾವ, ಅವುಗಳನ್ನು ನೀವು ನೋಡ್ಕೊಂಡ್ಬಿಡಿ. ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ 1 ಅಂಕದ ಪ್ರಶ್ನೆಗಳು ಮತ್ತೆ ಅದ್ರ ಜೊತೆಗೆ ಏನಂತಂದ್ರೆ 2 ಅಂಕದ ಪ್ರಶ್ನೆಗಳು, 1 ಮಾರ್ಕ್ಸ್ ಅಂಡ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಯಾವ್ಯಾವ ಫಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಅಲ್ಲ ಅದನ್ನ ಒತ್ತಿ ಹೇಳಿರ್ತೀನಿ. ಅದನ್ನ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ, ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಫಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಎಕನಾಮಿಕ್ಸ್. ಮೈ ಯೂಟ್ಯೂಬ್ ಚಾನಲ್ಸ್ ಎಕನಾಮಿಕ್ಸ್ ರವಿ 1776. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಈ ಒಂದು ವಿಡಿಯೋನಲ್ಲಿ 32 ಮಾರ್ಕ್ಸ್ ಒಂದು ಕಂಟೆಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಮಿಡ್ ಟರ್ಮ್ಗೆ 32 ಬರದೇ ಹೋಗ್ಬೋದು. ಇಲ್ಲಿ 16ರಿಂದ ಒಂದು 18 ಮಾರ್ಕ್ಸ್ಗಳು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. 40 ಮಾರ್ಕ್ಸ್ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅಲ್ಲ, ಅದರಲ್ಲಿ 16ರಿಂದ ಒಂದು 20 ಮಾರ್ಕ್ಸ್ ಆರಾಮಾಗಿ ನಿಮ್ಗೆ ಬರುತ್ತೆ. ಹಾಗಾಗಿ ಸೊ ಈ ಒಂದು ಇಂಪಾರ್ಟೆಂಟ್ ಆಗಿ ಇರುವಂತ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಇನ್ಫಾರ್ಮೇಟಿವ್ ಇದೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನೋಡಿ, ಪ್ರಶ್ನೆ ಸಂಖ್ಯೆ 1, ಸರಿಯಾದಂತ ಉತ್ತರಗಳನ್ನು ಆರಿಸಿ ಬರೀರಿ. ಒಂದು ಆರ್ಥಿಕತೆಯಲ್ಲಿ ವಿರಳ ಸಂಪನ್ಮೂಲಗಳು ಅಂತಿದೆ, ಸ್ಪರ್ಧಾತ್ಮಕ ಬಳಕೆ. ಸೊ ಸರಿಯಾಗುತ್ತೆ ಅಲ್ಲ, ಅದನ್ನೇ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ. ಪಟ್ಟು ಅಂದ್ರೆ ಟೋಟಲ್ ಯುಟಿಲಿಟಿ ಸ್ಥಿರವಾಗಿದ್ದಾಗ MU ಏನಾಗುತ್ತೆ, ಸೀಮಂತ ದೃಷ್ಟಿಗುಣ. ಸಿ ಅಂದ್ರೆ ಇದು ಋಣಾತ್ಮಕವಾಗಿರುತ್ತೆ, ಅಂದ್ರೆ TU ಹೈಯೆಸ್ಟ್ ಇದ್ದಾಗ MU ಏನ್ ಬರುತ್ತೆ ಅಂತಂದ್ರೆ ಯಾವುದು ಅಂದ್ರೆ ಇಲ್ಲಿ ಅಂದ್ರೆ ಯಾವುದು ಶೂನ್ಯಕ್ಕೆ ಬರುತ್ತೆ. ಹೌದಾ? TU ಹೈಯೆಸ್ಟ್ ಇದ್ದಾಗ ಸೊ MU ಏನಾಗಿರುತ್ತೆ, 0 ಬಂದಿರುತ್ತೆ. 0 ಅಂದ್ರೆ ಇಲ್ಲಿ ಯಾವುದು ಶೂನ್ಯ ಇದೆ. ಅದಾದ ನಂತರ ಮತ್ತ ಸಿಗೆ ಹೋಗುತ್ತೆ, ಋಣಾತ್ಮಕಕ್ಕೆ ಹೋಗುತ್ತೆ. ಇಲ್ಲಿ ಇದು ಸರಿಯಾದಂತ ಉತ್ತರ, ಇದು ಕರೆಕ್ಟ್, ಶೂನ್ಯ ಅಂತ ಬರೀ. ಬೇಡಿಕೆ ಹೌದಾ, ಯಾವುದು ಬೇಡಿಕೆ ರೇಖೆ ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವ 1ಕ್ಕೆ ಸಮವಾಗಿದೆ. ಹೌದಾ? 1ಕ್ಕಿಂತ ಸಮವಾಗಿದೆ, 1ಕ್ಕೆ ಹೆಚ್ಚು, ಶೂನ್ಯಕ್ಕೆ ಸಮವಾಗಿರುತ್ತೆ ಅಂತ ನೋಡ್ಕೊಳ್ಳಿ. ಹೌದಾ? ಸೊ ನೆಕ್ಸ್ಟ್ ಯಾವುದು ಇದೆ, 4ನೇ ಪ್ರಶ್ನೆ ಇದೆ. ಹೌದಾ? ಒಂದು ಸರಳ ರೇಖಾ ಬೇಡಿಕೆ ರೇಖೆ ಮೇಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ವಿವಿಧ ಬಿಂದುಗಳು 0 ಇಂದ ಇನ್ಫಿನಿಟ್ ಅದಾನ, ಇದು ಎಲ್ಲ. ಸೊ 0 ಮತ್ತು ಇನ್ಫಿನಿಟ್ ಸರಿಯಾಗುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ TFC. ಸೊ TFC 100 ಇದೆ, TVC 225 ಅಂದ್ರೆ ಎರಡು ಕೂಡಿಸ್ಕೋಬೇಕು. ಸೊ ಎಷ್ಟಾಗುತ್ತೆ, 325 ಎಲ್ಲಿದೆ ನೋಡಿ, 325 ಡಿ ಆಪ್ಷನ್ಸ್ ಸರಿ ಹೊಂದುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಂಗ್ಲಿಷ್ ಮೀಡಿಯಂ ನಲ್ಲಿ the scale resources of an economy have competing uses is the right answer. So then TU is constant, MU becomes the 0. correct? So it means 0 is the highest ಆಗುತ್ತೆ. ಅದನ್ನ ನೀವು ಬರಿಬೇಕಾಗತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ TU ಹೈಯೆಸ್ಟ್ ಇದ್ದಾಗ ಅಂದ್ರೆ ಸೊ ವೆನ್ ಯು TU is a constant, MU becomes 0 ಅಂತಿದೆ ಅಲ್ಲ, ಅದ್ರಾಗ ಇದು ಏನಾಗುತ್ತೆ, 0 ಆಗುತ್ತೆ. ಸರಿ ಆಗತ್ತಾನ? 0. ಇದು ನೆನ್ಪಿಟ್ಕೊಳ್ಳಿ ದಯವಿಟ್ಟು. Then find the total cost. So where the fixed TFC is 100. So is equal to ಎಷ್ಟಾಗುತ್ತೆ ಅಂತಂದ್ರೆ ನೋಡ್ಕೊಳ್ಳಿ. ಸೊ ಇಲ್ಲಿ 325 ಆಗ್ಬೇಕು. 325 ಯಾವ್ದಿದೆ, ಸೊ ಇಲ್ಲಿ ಡಿ ಆಪ್ಷನ್ಸ್ ಸರಿ ಹೊಂದುತ್ತೆ ಸ್ನೇಹಿತರೆ. ಎಸ್ ಎಸ್. Then at a midpoint of the demand curve is the velocity of demand equal to 1, less than 1, equal 0 ದ. ಸೊ ಇದು ಈ ಆಪ್ಷನ್ಸ್ ಸರಿ ಹೊಂದುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಆಪ್ಷನ್ಸ್, the value of velocity of demand, elasticity of the demand, so at the different points on a linear demand curve, so line between the 0 and infinite. ಹೌದಾ? ಸೊ ಇದು ಈ ಆಪ್ಷನ್ಸ್ ಸರಿ ಹೊಂದುತ್ತೆ. ನೆಕ್ಸ್ಟ್ ನೋಡಿ, ಖಾಲಿ ಬಿಟ್ಟಿರುವ ವಸ್ತುಗಳು. ವಾಸ್ತವದಲ್ಲಿ ಎಲ್ಲಾ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆ ಹೊಂದಿದೆ. ಲಾಸ್ಟ್ ಇದೆ ನೋಡಿ, ಸಂಪನ್ಮೂಲಗಳು ಕೊರತೆಯಲ್ಲಿ ಡ್ಯಾಶ್ ಅನ್ನು ಸಮಸ್ಯೆ ಹುಟ್ಟಾಕುತ್ತದೆ. ಹಾಗಾದ್ರೆ ಯಾವುದು ಆಯ್ಕೆ ಸಮಸ್ಯೆ, ಇದು ಮೊದಲನೇದು ನೋಡಿ ಇಲ್ಲಿ. ನೆಕ್ಸ್ಟ್ ಅನುಭೋಗಿ ಆದಾಯ ಹೆಚ್ಚಾದಂತೆ ಕೆಳದರ್ಜೆ ಸರಕುಗಳು ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಎಡಭಾಗಕ್ಕೆ ಸರಿಯಾಗುತ್ತೆ. ಎಡಭಾಗ ಕೆಳದರ್ಜೆ ಎಡ, ಬಲಭಾಗ ಯಾವುದು ಅಂತ ಆಗ್ತಿತ್ತಂದ್ರೆ ನಾರ್ಮಲ್
ಅದು ನಾರ್ಮಲ್ ಗೂಡ್ಸ್ ಬಂದ್ರೆ ಸರಿ ಆಗ್ತಿತ್ತು. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಬಹಳ ಸಲ ರಿಪೀಟ್ ಆಗಿದೆ, ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ. ಹೌದಾ? ಹಾಗಾದ್ರೆ ತುಷ್ಟಿಗುಣ ಸರಿಯಾಗಿದೆ. ದೀರ್ಘಾವಧಿಯಲ್ಲಿ ಎಲ್ಲಾ ಆದಾನಗಳು ಏನಾಗುತ್ತೆ ಅಂತಂದ್ರೆ ಬದಲಾಗುತ್ತೆ. ಇದನ್ನು ಬಹಳ ಸಲ ರಿಪೀಟ್ ಆಗಿದೆ, ಎಕ್ಸಾಮಿಗೆ ಬರುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇವೆರಡು ಪ್ರಶ್ನೆಗಳು ಕೆಳಗಿಂದು ಮತ್ತು ಮೇಲಿಂದ ಎರಡು ಬಹಳ ಸಲ ರಿಪೀಟ್ ಆಗಿದೆ ಸ್ನೇಹಿತರೆ. ಇನ್ನ ಇಂಗ್ಲಿಷ್ ಮೀಡಿಯಂ, ಇನ್ ರಿಯಾಲಿಟಿ ಆಲ್ ದ economies ಆರ್ ಮಿಕ್ಸ್ಡ್ ಎಕನಾಮೀಸ್. ನೆಕ್ಸ್ಟ್ scarcity ಆಫ್ ರಿಸೋರ್ಸಸ್ give rise to problem of choice ಎಲ್ಲಿದೆ ನೋಡಿ. Problem of choice is the right answer. So as the consumer income increases, the demand curve so for the inferior goods shift up towards, so that means that is the leftward. Then want satisfying capacity of a commodity is called as like a, so utility is the right answer, this one. Then in the long run all inputs are varied, they are variables, so variables is are available, so that is the answer is the right. So market it is the not correct, it is the dummy answer. Then ಹೊಂದಿಸಿ ಬರೀ ನೋಡಿ. ಶಿಕ್ಷಕರಿಗೆ ಏನಾಗಬೇಕು, ಕೌಶಲ್ಯ ಸರಿ ಹೊಂದುತ್ತೆ. ಹೌದಾ? ನೆಕ್ಸ್ಟ್ ಇಲ್ಲಿ ಆಪ್ಷನ್ ಒಂದು ನಿಮ್ಗೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಕೊಡಬಾರ್ದಾಗಿತ್ತು. ಎರಡು ಆಪ್ಷನ್ಸ್ ಎಕ್ಸ್ಟ್ರಾ ಇದೆ. ಏನ್ ಬೇಕಾಗಿರ್ಲಿಲ್ಲ, ಇದೊಂದು ಬೇಕಾದ್ರೆ ತೆಗೆದು ಬಿಡೋಣ. ಹೌದಾ? MP ಏನಾಗುತ್ತೆ, TPL-N ಆಗುತ್ತಲ್ಲ, ಹಾಗಾಗಿ ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಕೊಡಬಾರ್ದಾಗಿತ್ತು. ನಾನು ಒಂದೇ ಕೊಡ್ಬೇಕು, ಎರಡು ಕೊಟ್ಟಿದ್ದೀನಿ. ಕರೆಕ್ಟಾ? ಡಿಲೀಟ್ ಆಗ್ಬೇಕಲ್ಲ. ಓಕೆ ನೋಡಿ ಸ್ನೇಹಿತರೆ, ಶಿಕ್ಷಕರ ಸೇವೆ ಕೌಶಲ್ಯ ಸರಿಯಾಗುತ್ತೆ. ಪೂರಕ ಸರಕು ಪೆನ್ನು ಮತ್ತು ಶಾಯಿ ಇದು ಸರಿಯಾಗುತ್ತೆ. ಔದಾಸೀನ್ಯ ನಕ್ಷೆ ಅಂತಿದೆ, ಇದು ಎರಡನೇ ಅಧ್ಯಾಯದಲ್ಲಿ ಬರುವುದು. ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ ಅಂತ ಆಗುತ್ತೆ. MPL ಇದು ಬಹಳ ಸಲ ರಿಪೀಟ್ ಬಂದಿದೆ. ಹಾಗಾದ್ರೆ MPL ಅಂದ್ರೆ ಏನು, TPN-TPN-1 ಅಂತ ಆಗುತ್ತೆ ಅಲ್ಲ, ಅದ್ರ ಫಾರ್ಮುಲಾ ಇದೇ ಇದೆ. ಹಾಗಾಗಿ ನೀವು ಇದು ಬರೀಬಹುದಿತ್ತು, ಬರೀರಿ. TFC ಪ್ಲಸ್ TVC ಟೋಟಲ್ ವೇರಿಯಬಲ್ ಕಾಸ್ಟ್ ಮತ್ತೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇವೆರಡು ಸೇರಿದ್ರೆ ಏನಾಗುತ್ತೆ, TC ಆಗುತ್ತೆ. ಸರಿನಾ? ಎಸ್. ನೆಕ್ಸ್ಟ್ ನೋಡಿ, ಸರ್ವಿಸ್ ಆಫ್ ಟೀಚರ್ ಸ್ಕಿಲ್ಸ್, ಕಾಂಪ್ಲಿಮೆಂಟರಿ ಗೂಡ್ಸ್, ಪೆನ್ ಅಂಡ್ ಇಂಕ್, ದೆನ್ ಇಂಡಿಫರೆನ್ಸ್ ಕರ್ವ್, ಎ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್ಸ್, ದೆನ್ MP ಕರ್ವ್. MP ಮೀನ್ಸ್ MP ಯಾವುದು, TPL-TPN-1, ದೆನ್ TFC ಪ್ಲಸ್ TVC ಇಸ್ ಈಕ್ವಲ್ ಟು TC. ನೆಕ್ಸ್ಟ್ ಮಾರ್ಕೆಟ್ ಎಕಾನಮಿ ಅಂತಿದೆ, ಅಂದ್ರೆ ಒಂದು ಅಂಕದ ಪ್ರಶ್ನೆ. ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ USA, ಅಮೆರಿಕ, ಇಂಗ್ಲೆಂಡ್ ಇವೆಲ್ಲ ಬರಿಬಹುದು. ಆಯ್ಕೆ ಸಮಸ್ಯೆ ಏಕೆ ಉದ್ಭವವಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಯಾಕಂದ್ರೆ ಅಪರಿಮಿತ ಬಯಕೆಗಳಿದೆ ಮತ್ತು ಸ್ಪರ್ಧಾತ್ಮಕ ಒಂದು ಕಾರಣದಿಂದಾಗಿ ಆಯ್ಕೆ ಸಮಸ್ಯೆ ಆಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ನೋಡಿ, 28 ಘಟಕಗಳು ಒಂದು ಕಿತ್ತಳೆ 4 ಹಣ್ಣನ್ನು ಅನುಭವಿಸಿದಾಗ ಒಟ್ಟು ತುಷ್ಟಿಗುಣ ಎಷ್ಟು ಸಿಗುತ್ತೆ, 28. 5ನೇ ಕಿತ್ತಳೆ ಹಣ್ಣನ್ನು ತೆಗೆದುಕೊಂಡಾಗ 30 ಅಂತ. 30 - 28 ಮಾಡ್ರಿ 2, ಅದೇ ಆನ್ಸರ್ ಅಲ್ಲಿ. ಹೌದಾ? ನೆಕ್ಸ್ಟ್ MRS ಅಂತದ. MRS ಅಂತಂದ್ರೆ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಆಲ್ರೆಡಿ ಈ MRS ಒಳಗ ಯಾವ್ದು ಅಂದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್, ಆ ಕನ್ನಡದ ಒಳಗ ಸೀಮಾಂತ ಬದಲಿಕೆ ದರ. ನೆಕ್ಸ್ಟ್ ಸರಾಸರಿ ಬದಲಾಗುವ ವೆಚ್ಚದ ಸೂತ್ರವನ್ನು, ಅಂದ್ರೆ ಏನ್ರಿ, ABC ಎವರೇಜ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು TR/TC ಅಂತ. ಸೊ TR/TC ಅಂತ ಹೇಳಿ ನೀವು ಅದನ್ನ ಬರಿಬೇಕಾಗತ್ತೆ. ಸರಿನಾ? ಎಸ್. So give an examples, okay, for the market economy. So why does the problem of choice arise? So ಇದು ಅಂತೂ ನಿಮ್ಗೆ ಗೊತ್ತಿದೆ, ಕ್ವಶನ್ಸ್ ಗಳು ಬಹಳ ಸಲ ರಿಪೀಟ್ ಆಗಿದೆ. USA ಒಂದು, ದೆನ್ ಅನ್ಲಿಮಿಟೆಡ್ ಆಫ್ ವಾಂಟ್ಸ್ ಇದೆ, ಕಾಂಪೌಂಡಿಂಗ್ ಯೂಸಸ್ ಇದೆ ಎಕಾನಮಿ ಒಳಗ. ಸೊ ಹಾಗಾಗಿ ಆ ರೀಸನ್ ಇಂದ ಆಗತ್ತೆ ಅಂತ ನೀವು ಬರೀತೀರಿ. ಸೊ ಇಲ್ಲಿ ಡೇಟಾ ಏನ ಚೇಂಜ್ ಮಾಡಿಲ್ಲ, ಸೇಮ್ ಕೊಟ್ಟಿದ್ದೀನಿ. ಇಂಗ್ಲಿಷ್ ಮೀಡಿಯಂ, ಕನ್ನಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ ಎಕ್ಸ್ಪ್ಲೇನ್ ದಿ MRS, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ದೆನ್ ರೈಟ್ ದ ಫಾರ್ಮುಲಾ ಆಫ್ average variable cost. Average variable cost is equal to TVC/Q ಅಂತ ಬರಿಬೇಕು. ಇದು A ಪಾರ್ಟ್. B ಪಾರ್ಟ್ ಒಳಗೆ ನೋಡ್ರಿ, ಸೊ ಇಲ್ಲಿ ಆನ್ಯುವಲ್ ಎಕ್ಸಾಮ್ದಾಗ 6 ಪ್ರಶ್ನೆ ಬರೀಬೇಕು, 10 ಕ್ವಶನ್ಸ್ ಕೊಟ್ಟಿರ್ತಾನೆ. ನಾನು ಇಲ್ಲಿ 10 ಕ್ವಶನ್ ಕೊಟ್ಟಿದ್ದೀನಿ. ಸೊ ಮೊದಲನೇದು 5 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ನಿಮಗೆ ನೋಡಿ. ಮೂಲ ಆರ್ಥಿಕ ಚಟುವಟಿಕೆಗಳ ಪಟ್ಟಿ ಮಾಡಿ, ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳ ಪಟ್ಟಿ ಮಾಡಿ, ಅನುಭೋಗಿ ವರ್ತನೆ ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ, ಏಕತಾನಾತ್ಮಕ ಒಲವು ಎಂದರೇನು, ಪ್ರತಿಫಲಗಳ ಪ್ರಮಾಣ ವಿಧಗಳನ್ನು ತಿಳಿಸಿ.
ಹೌದಾ? ಇವು ಬಹಳ ಸಲ ರಿಪೀಟ್ ಆಗಿದೆ. ಇವುಗಳನ್ನು ನೀವು ಕಂಪಲ್ಸರಿ ಓದ್ಕೊಳ್ಳೇಬೇಕು. ಇದ್ರ ಜೊತೆಗೆ ಇವು ಇಂಪಾರ್ಟೆಂಟ್ ಮತ್ತ. ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ, ಬೇಡಿಕೆ ರೇಖೆಯ ಋಣಾತ್ಮಕ ಇಳಿಜಾರನ್ನು ವಿವರಿಸುವ 2 ಪರಿಣಾಮಗಳನ್ನು ಹೆಸರಿಸಿ, ಬೇಡಿಕೆ ನಿಯಮ ತಿಳಿಸಿ, ಹೌದಾ? ಕೆಳದರ್ಜೆ ಸರಕುಗಳೆಂದರೇನು ಉದಾಹರಣೆ ಕೊಡಿ. ದೀರ್ಘಾವಧಿ ವೆಚ್ಚಗಳು ಅಂದ್ರೆ ಏನ್ರಿ? 1, 2, 3, 4, 5 ಕಂಪಲ್ಸರಿ ಬಹಳ ಸಲ ಈ ಕ್ವಶನ್ಸ್ ಗಳು ರಿಪೀಟ್ ಆಗುತ್ತೆ. ಎನ್ಯುವಲ್ ಎಕ್ಸಾಮ್ಗೆ, ಪ್ರತಿಯೊಂದು ಎಕ್ಸಾಮ್ಗೆ ಎಲ್ಲಾ ಕಡೆ ಈ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ಹಾಗಾಗಿ ನೀವು ಫಸ್ಟ್ 5 ಕಂಪಲ್ಸರಿ ಓದ್ಕೊಳ್ಳಿ ಸ್ನೇಹಿತರೆ. Next B part, English medium ಒಳಗ same. So first one, list out the basic economic activities. So list out the factor that determine the optimal choice of a consumer. Then mention two approaches which explain the consumer behavior. So what is the monotonic preference? So state the type of return to scale. Okay, so this is the 5 questions most important for your annual examination. Or so every exams it will be came for in this one questions. Okay, so first term 17 to 21. So this one questions most repeated your examinations. Okay, practice it, dear students. And mention the central problem of an economy. So name the two effect that they explain the negative slope of budget curve. Then state the law of demand. Then what do you mean by inferior goods? Give the example. What are the long run? Okay, this is the like a so total 1 by 10 questions. You practice it first 5 to 6. Okay, so that one questions are so all the examinations it will came for the your preparations or your examination. Okay, thank you everyone. Love you all. Bye.